ಈಗ ಮತ್ತೆ ವೈಲೆಂಟ್. ದೇಶದಲ್ಲಿ ಮತ್ತೆ ಶುರುವಾಯಿತು ಕೊರೋನಾ ಕಂಟಕ. ಸೈಲೆಂಟ್ ಆಗಿದ್ದಂತಹ ಕೊರೋನಾ ಈಗ ಮತ್ತೆ ವೈಲೆಂಟ್ ಆಗಿತ್ತು. ದೇಶದಲ್ಲಿ ಮತ್ತೆ ಕೊರೋನಾ ಕಂಟಕ ಶುರುವಾಗ್ತಾ ಇದೆ. 2023ರ ವರ್ಷಾಂತ್ಯಕ್ಕೆ ಕೊರೋನಾ ಟೆನ್ಷನ್ ಹೆಚ್ಚಾಗುತ್ತಾ? ಕೇರಳದಲ್ಲಿ ಕೊರೋನಾ ರೂಪಾಂತರಿ JN1 ವೈರಸ್ ಅಪ್ಪರಿಸ್ತಾ ಇದೆ. ಕೇರಳದಲ್ಲಿ 1000ಕ್ಕೂ ಹೆಚ್ಚು ಮಂದಿಗೆ ಕೊರೋನಾ ವೈರಸ್ ಅಟ್ಯಾಕ್ ಮಾಡಿದೆ. ದಿನಕ್ಕೆ 700ರಿಂದ 1000 ಮಂದಿಗೆ ಕೊರೋನಾ ಟೆಸ್ಟ್ ಆಗ್ತಾ ಇದೆ. ಕೊರೋನಾ ರೂಪಾಂತರಿ ಆರ್ಭಟಕ್ಕೆ ಕಣ್ಣೂರಲ್ಲಿ 3 ಬಲಿಯಾಗಿದ್ದಾರೆ. ಕೊರೋನಾ ಕಂಟಕ ದೇಶದಲ್ಲಿ ಮತ್ತೆ ಶುರುವಾಗ್ತಾ ಇದೆ. ಸೈಲೆಂಟ್ ಆಗಿದ್ದ ಕೊರೋನಾ ಈಗ ಮತ್ತೆ ವೈಲೆಂಟ್ ಆಗ್ತಾ ಇದೆ. ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳೋ ಹೊತ್ತಲ್ಲೇ ದೇಶದ ಜನರಲ್ಲಿ ಆತಂಕ ಶುರುವಾಗಿದೆ. ಕಾರಣ ಕೇರಳದಲ್ಲಿ ಕೊರೋನಾ ರೂಪಾಂತರಿ ವೈರಸ್ ಅಬ್ಬರಿಸ್ತಾ ಇದೆ. ಕಣ್ಣೂರಲ್ಲಿ 3 ಬಲಿಯಾಗಿದ್ದಾರೆ ಕೊರೋನಾ ರೂಪಾಂತರಿ ವೈರಸ್ ಆರ್ಭಟಕ್ಕೆ. ಕಣ್ಣೂರಿನ ಪನೂರಿನಲ್ಲಿ ಆರೋಗ್ಯ ಇಲಾಖೆ ತೀವ್ರ ನಿಗಾ ವಹಿಸಿದೆ. ಕೇರಳದಲ್ಲಿ ಅತಿ ಹೆಚ್ಚು ಕೋವಿಡ್ ರೂಪಾಂತರಿ ಕೇಸ್ ಪತ್ತೆಯಾಗ್ತಾ ಇದೆ. ಪ್ರತಿನಿತ್ಯ 1000 ಮಂದಿಗೆ ಕೊರೋನಾ ಟೆಸ್ಟ್ ಮಾಡಲಾಗ್ತಾ ಇದೆ. ಕೊರೋನಾ ಪಾಸಿಟಿವ್ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. 2023ರ ವರ್ಷಾಂತ್ಯಕ್ಕೆ ಕೊರೋನಾ ಟೆನ್ಷನ್ ಹಾಗಾದ್ರೆ ಹೆಚ್ಚಾಗುತ್ತಾ? ಕೇರಳದಲ್ಲಿ ಕೊರೋನಾ ಹೆಚ್ಚಳ, ಕರ್ನಾಟಕದಲ್ಲೂ ಕೂಡ ಆತಂಕ ಶುರುವಾಗಿದೆ. ಕೋವಿಡ್ ಆರಂಭವಾದಂತಹ ದಿನಗಳಲ್ಲಿ ಕೇರಳದಲ್ಲಿ ಪಾಸಿಟಿವ್ ಕೇಸ್ ಬರ್ತಾ ಇದ್ದಂತೆ ಕರ್ನಾಟಕದಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಕರ್ನಾಟಕ ಕೇರಳ ಗಡಿಯನ್ನ ಹಂಚಿಕೊಳ್ಳುತ್ತೆ. ಸಾಕಷ್ಟು ವ್ಯಾಪಾರ ವಹಿವಾಟು, ಜನರ ಓಡಾಟ ಜೋರಾಗಿರುತ್ತೆ. ಇದೇ ಕಾರಣಕ್ಕೆ ಈಗ ಕರ್ನಾಟಕದಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿದೆ. ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಏರಿಕೆ ಆಗ್ತಾ ಇದ್ದು ರಾಜ್ಯದಲ್ಲೂ ಕೂಡ ಟೆನ್ಷನ್ ಇದೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ಕರೆದಿದ್ದಾರೆ ಆರೋಗ್ಯ ಸಚಿವರು. ನಾಳೆ ಸದಸ್ಯರ ಸಭೆ ಕರೆದಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಡಾಕ್ಟರ್ ರವಿ ಡಿಎಸಿ ಅಧ್ಯಕ್ಷ ಡಾಕ್ಟರ್ ರವಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದಾಗಿದ್ದು, ಕೋವಿಡ್ ತಡೆಗೆ ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಕೇರಳದಲ್ಲಿ ಕೊರೋನಾ ಅಬ್ಬರದಿಂದಾಗಿ ಕರುನಾಡಲ್ಲಿ ಫುಲ್ ಅಲರ್ಟ್ ವಹಿಸಲಾಗ್ತಾ ಇದೆ. ನಾಳೆ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಆರೋಗ್ಯ ಸಚಿವರು ಸಭೆ ನಡೆಸುತ್ತಿದ್ದಾರೆ. ಆರಂಭದಲ್ಲೇ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಆರಂಭದಲ್ಲೇ ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಈಗ ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿದೆ. ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಪ್ರಮಾಣ ಏರಿಕೆ ಆಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಟೆನ್ಷನ್ಗೆ ಇದು ಕಾರಣ ಆಗಿದೆ. ಕರ್ನಾಟಕ ಮತ್ತು ಕೇರಳ ಜನರ ಓಡಾಟ ಜಾಸ್ತಿ ಇರುತ್ತೆ. ಪ್ರವಾಸಿ ತಾಣ, ಉದ್ಯೋಗ, ವ್ಯಾಪಾರ, ಅಲ್ಲಿನ ದೇವಸ್ಥಾನಗಳಿಗೆ ಭೇಟಿ, ಈಗ ಶಬರಿಮಲೆಗೆ ಭೇಟಿ ನೀಡುವಂತಹ ಸಂದರ್ಭ, ಲಕ್ಷಾಂತರ ಭಕ್ತರಿಂದ ಅಲ್ಲಿ ತುಂಬಿ ತುಳುತ್ತಾ ಇದೆ ದೇವಸ್ಥಾನ. ಎಲ್ಲ ಕಾರಣಗಳಿಂದಾಗಿ ರಾಜ್ಯದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ರಾಜ್ಯಕ್ಕೂ ಮಹಾಮಾರಿ ಕೋವಿಡ್ನ ಆತಂಕ. ಎಲ್ಲ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ಗೆ ಸೂಚನೆ ಕೊಡಲಾಗಿದೆ. ಔಷಧಿ, ಬೆಡ್ಗಳು, ಆಕ್ಸಿಜನ್ ಸಿದ್ಧಗೊಳಿಸಿಕೊಳ್ಳುವುದಕ್ಕೆ ಸೂಚಿಸಲಾಗಿದೆ. ಎಲ್ಲ ಆಸ್ಪತ್ರೆಗಳಿಗೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಒಂದೇ ಸಲ ಕೋವಿಡ್ ಪ್ರಮಾಣ ಜಾಸ್ತಿ ಆಗಿಬಿಟ್ರೆ ಪರಿಸ್ಥಿತಿ ನಿಭಾಯಿಸುವುದು ಕಷ್ಟ ಆಗತ್ತೆ. ಅದಕ್ಕಾಗಿ ಒಂದಷ್ಟು ತಯಾರಿಯನ್ನ ಮಾಡಿಕೊಳ್ಳುವುದಕ್ಕೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಇವತ್ತು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಮಾಕ್ ಡ್ರಿಲ್. ಒಂದು ವೇಳೆ ಕೋವಿಡ್ ಸೋಂಕಿನ ಪ್ರಮಾಣ ಜಾಸ್ತಿ ಆದ್ರೆ, ಕೊರೋನಾ ರೂಪಾಂತರಿ ವೈರಸ್ ಕಂಡು ಬಂದ್ರೆ, ಜನರಲ್ಲಿ ಕೋವಿಡ್ ರೂಪಾಂತರಿ ವೈರಸ್ನ ಸಿಂಪ್ಟಮ್ಗಳು ಕಾಣಿಸಿಕೊಂಡ್ರೆ ಅಂತವರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ತ್ವರಿತಗತಿಯಲ್ಲಿ ಚಿಕಿತ್ಸೆ ಹೇಗೆ ನೀಡಬೇಕು, ಅದಕ್ಕಾಗಿ ಯಾವೆಲ್ಲ ಔಷಧೋಪಕರಣಗಳನ್ನ ರೆಡಿ ಇಟ್ಕೋಬೇಕು ಅನ್ನೋದರ ಬಗ್ಗೆ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಇವತ್ತು ಮಾಕ್ ಡ್ರಿಲ್. ಕೋವಿಡ್ಗಾಗಿ ಮೀಸಲಿರಿಸೋ ಬೆಡ್ಗಳ ಪರಿಶೀಲನೆ ನಡೆಸಲಾಯಿತು. ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ನಾಗರಾಜ್ ಪರಿಶೀಲನೆ ನಡೆಸಿದರು. ಪರಿಶೀಲನೆ ಬಳಿಕ ಆರೋಗ್ಯ ಇಲಾಖೆಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಕೋವಿಡ್ ಎದುರಿಸೋದಕ್ಕೆ ಆಸ್ಪತ್ರೆಗಳು ಸಜ್ಜಾಗಿವೆ ಅಂತ ಮಾಕ್ ಡ್ರಿಲ್ ಹೇಳಿದೆ. ರಾಜ್ಯದಲ್ಲಿ ಮತ್ತೆ ಹೆಚ್ಚಿದ ಕೊರೋನಾ ವೈರಸ್ನ ಆತಂಕ. ಕೊರೋನಾ ರೂಪಾಂತರಿ ಬಗ್ಗೆ ಯಾರಿಗೂ ಆತಂಕ ಬೇಡ ಅಂತ ಮಡಿಕೇರಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ತಜ್ಞರ ಜೊತೆ ಮುನ್ನೆಚ್ಚರಿಕೆಯ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ದೀವಿ.
ಕೇಂದ್ರ ಸರ್ಕಾರ ಹಾಗೂ ತಜ್ಞರ ಜೊತೆ ಕೂಡ ಚರ್ಚೆ ಆಗಿದೆ. ಹೆಚ್ಚು ಟೆಸ್ಟಿಂಗ್ ಮಾಡುವಂತೆ ಆರೋಗ್ಯ ಇಲಾಖೆಗೆ ಸೂಚಿಸಲಾಗಿದೆ. ಹೃದಯ ಸಂಬಂಧಿ ಸಮಸ್ಯೆ ಇರೋರು ಮಾಸ್ಕ್ ಅನ್ನ ಧರಿಸಬೇಕು. ಕೇರಳ ಗಡಿ ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಸೂಚಿಸಲಾಗಿದೆ. ರಾಜ್ಯದ ಆಸ್ಪತ್ರೆಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿಡೋದಕ್ಕೆ ಸೂಚಿಸಲಾಗಿದೆ ಅಂತ ಮಡಿಕೇರಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಒಂದೇನಂತ ಹೇಳಿದ್ರೆ ಆತಂಕ ಯಾರು ಕೂಡ ಪಡಬೇಕಾಗಿಲ್ಲ. ಎರಡನೇದು, ನಾವು ಮೊನ್ನೆ ಸಭೆ ಮಾಡಿ ನಿನ್ನೆನೂ ಕೂಡ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಅವರು ನಿನ್ನೆನೇ ಸಭೆ ಮಾಡಿದ್ದಾರೆ. ಸಭೆ ಮಾಡಿ ಏನೇನು ನಾವು ಯಾವ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ಜೊತೆನೂ ಕೂಡ ಚರ್ಚೆ ಮಾಡಿ ಈಗ ಕೆಲವು ಅಡ್ವೈಸರಿಗಳನ್ನು ಸಲಹೆಗಳನ್ನು ಈಗ ನಾವು ಜನರಿಗೆ ನೀಡ್ತಾ ಇದ್ದೀವಿ. ಯಾರು 60 ವರ್ಷಕ್ಕಿಂತ ಹೆಚ್ಚಿರೋರು ಮತ್ತು ಯಾರಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ಥರ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥ ಜನರಿಗೆ ಮತ್ತು ಕಫ ಮತ್ತು ಜ್ವರ ಕೆಮ್ಮು ಇಂಥ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಹಾಕೋಬೇಕು ಅಂತಲೂ ಕೂಡ ಸಾರ್ವಜನಿಕರಿಗೆ ಎಲ್ರಿಗೂ ಹೇಳ್ತಾ ಇದ್ದೀವಿ. ಆಮೇಲೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸಜ್ಜಾಗಿರೋದಕ್ಕೂ ಕೂಡ ಹೇಳಿದ್ದೀವಿ. ಈ ಬಾರ್ಡರ್ ಜಿಲ್ಲೆಗಳೇನಿದೆ ಇಲ್ಲಿ ಹೆಚ್ಚಿನ ನಿಗ್ರಹ ಇನ್ನೂ ಹೆಚ್ಚಾಗಿರಬೇಕು. ಕೊಡಗು ಮತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಕೇರಳದಲ್ಲಿ ಈ ಒಂದು ವೈರಸ್ನ ಆತಂಕ ಜಾಸ್ತಿ ಆದರೆ ಕರ್ನಾಟಕದಲ್ಲೂ ಕೂಡ ಸಹಜ ಒಂದಷ್ಟು ಆತಂಕ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಗಡಿ ರಾಜ್ಯ ಮಧ್ಯದಲ್ಲಿ ಒಂದು ಗಡಿ ಇದೆ. ವ್ಯಾಪಾರ ವಹಿವಾಟು ಅಥವಾ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡೋದು, ಈಗ ಶಬರಿಮಲೆ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಹೋಗ್ತಾ ಇರೋದು, ಸೊ ಇವೆಲ್ಲವೂ ಸ್ಪ್ರೆಡ್ ಆಗೋದಕ್ಕೆ ಒಂದು ಕಾರಣ ಆಗತ್ತೆ ಅನ್ನೋದಾದ್ರೆ ಸ್ಪ್ರೆಡ್ ಆಗದ ರೀತಿಯಲ್ಲಿ ಸರ್ಕಾರ ಯಾವ ರೀತಿ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ತಾ ಇದೆ? ವೈದ್ಯರು ಏನು ಸೂಚನೆ ಕೊಟ್ಟಿದ್ದಾರೆ? ಶ್ವೇತಾ, ಪಕ್ಕದ ರಾಜ್ಯದಲ್ಲಿ ಇರ್ತಕ್ಕಂಥ ವೈರಸ್ ಬಹುಬೇಗ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡುವ ಎಲ್ಲ ಚಾನ್ಸಸ್ಗಳು ಇದೆ. ಎಲ್ಲೋ ಒಂದ್ ಕಡೆ ಕೇರಳದಲ್ಲಿ ಆತಂಕ ಇದೆ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಸುಮ್ಮನೆ ಕೂರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಕ್ಕಂಥದ್ದು. ಯಾಕಂತ ಅಂದ್ರೆ ಕೇರಳ ಹಾಗೂ ಕರ್ನಾಟಕದ ಸಂಬಂಧ ಈ ಒಂದು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗುವವರ ಸಂಖ್ಯೆಯಲ್ಲಿ, ಅಯ್ಯಪ್ಪ ಸ್ವಾಮಿಗೆ ನಡ್ಕೊಳ್ಳುವಂತಹವರ ಸಂಖ್ಯೆಯಲ್ಲಿ ಬಹಳನೇ ಅತ್ಯಂತ ಸಂಖ್ಯೆಯ ಒಂದು ಭಕ್ತಾದಿಗಳನ್ನ ಒಳಗೊಂಡಂತಹ ಒಂದು ಸಂಬಂಧ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ ಕೇರಳಕ್ಕೆ ಭೇಟಿಯನ್ನ ನೀಡಿದ್ದಾರೆ, ಹಾಗೆ ನೀಡಲಿದ್ದಾರೆ ಕೂಡ. ಸೊ ಬರುವಂತವರು ವೈರಸ್ ಅನ್ನ ತೆಗೆದುಕೊಂಡು ಬರುವಂತಹ ಚಾನ್ಸಸ್ ಬಹಳಷ್ಟು ಇದೆ. ಸೊ ಅವೆಲ್ಲವಕ್ಕೂ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಕೇವಲ ಇನ್ನೂ ಕೂಡ ಸಿದ್ಧತೆಯ ಒಂದು ರೂಪದಲ್ಲೇ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸಿದ್ಧತೆ ಏನಿದೆ ಅದು ಇನ್ನೂ ಕೂಡ ಮಾತುಕತೆ ಹಾಗೂ ಪೇಪರ್ ರೂಪದಲ್ಲೇ ಇರ್ತಕ್ಕಂಥದ್ದು ಆತಂಕದ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಈಗಾಗಲೇ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೋಬೇಕಿತ್ತು. ಯಾಕಂದ್ರೆ ಕೇರಳದಿಂದ ಬಂದಂತವ್ರನ್ನ ಐಸೋಲೇಷನ್ ಮಾಡುವಂತಹ ವಿಚಾರವಾಗಿರ್ಬೋದು ಅಥವಾ ಅವರನ್ನ ಟೆಸ್ಟ್ ಮಾಡುವಂತಹ ವಿಚಾರವಾಗಿರ್ಬೋದು, ಯಾವುದೇ ರೀತಿಯಾದ ಕ್ರಮಕ್ಕೆ ಇನ್ನೂ ಕೂಡ ಸರ್ಕಾರ ಮುಂದಾಗಿಲ್ಲ ಅಂತಕ್ಕಂಥದ್ದು ಆತಂಕದ ವಿಚಾರ ಅಂತ ಹೇಳ್ಬೋದು. ಇನ್ನು 25ನೇ ತಾರೀಕು ಶುರು ಆದ್ರೆ 20ನೇ ತಾರೀಕಿನ ನಂತರವೇ ಈ ವಾರದಿಂದಲೇ ಮಕ್ಕಳಿಗೆ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ರಜೆಗಳು ಘೋಷಣೆಯಾಗುತ್ತೆ. ಸಾಕಷ್ಟು ಜನ ಕೇರಳಕ್ಕೆ ಟ್ರಿಪ್ ಹೋಗ್ತಾರೆ. ಕ್ರಿಸ್ಮಸ್ ರಜಾ ಇರ್ಬೋದು, ಹಾಗೇನೆ ಇಯರ್ ಎಂಡ್ ಇರ್ಬೋದು, ಸೆಲೆಬ್ರೇಷನ್ಗೆ ಅಂತ ಸಾಕಷ್ಟು ಜನ ಕೇರಳದ ಕಡೆ ಮುಖ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಕೇರಳಕ್ಕೆ ಹೋಗುವ ಮುನ್ನ, ಕರ್ನಾಟಕದ ಜನ ಪ್ರವಾಸ ತಾಣಗಳಿಗೆ ಹೋಗುವ ಮುನ್ನ, ಕೇರಳದ ಪ್ರವಾಸ ತಾಣಗಳಿಗೆ ತಮ್ಮ ಪ್ಲಾನ್ ಅನ್ನ ಮಾಡುವ ಮುನ್ನ ಒಂದಷ್ಟು ಎಚ್ಚರಿಕೆ ವಹಿಸುವಂತಹ ಅಗತ್ಯ ಬಹಳನೇ ಎದ್ದು ಕಾಣ್ತಾ ಇರ್ತಕ್ಕಂಥದ್ದನ್ನ ನೋಡಬಹುದು. ಇನ್ನು ಕರ್ನಾಟಕ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಆರೋಗ್ಯ ಇಲಾಖೆಯ ನೇತೃತ್ವದಲ್ಲಿ ನಾಳೆ ಕೂಡ ಒಂದು ಸಭೆ ನಡೆಯಲಿದೆ. ಇವತ್ತು ಕೂಡ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಸಭೆಯನ್ನ ನಡೆಸಿದ್ದಾರೆ. ಸೊ ಅವರೆಲ್ಲರೂ ಕೂಡ ಒಂದಷ್ಟು ಸಜೆಷನ್ಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಕೂಡ. ಈಗಾಗಲೇ ಅದನ್ನ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ರು ಯಾವ ರೀತಿಯಾದಂತಹ ಸಜೆಷನ್ಗಳಿದೆ ಅಂತ. ಇವೆಲ್ಲವನ್ನ ಒಳಗೊಂಡಂತಹ ಸಭೆ ನಾಳೆ ತಾಂತ್ರಿಕ ಸಮಿತಿಯೊಂದಿಗೆ ಮತ್ತೆ ಸಭೆ ನಡೆಯುತ್ತೆ. ಅದಾದ ನಂತರ ಒಂದು ಹೊಸ ಗೈಡ್ಲೈನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಪಾಲಿಕೆ, ಆದ್ರೆ ಕರ್ನಾಟಕದ ಪಾಲಿಕೆ ಹಾಗೆ ಬೆಂಗಳೂರಿನ ಪಾಲಿಗೂ ಕೂಡ ಸಾಕಷ್ಟು ಹೊಸ ಗೈಡ್ಲೈನ್ಸ್ ಗಳು ಬರುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದೀವಿ. ಪ್ರಮುಖವಾಗಿ ಇಲ್ಲಿ ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರುವಂತಹ ಅವಶ್ಯಕತೆ ಇದೆ. ಜನನಿಬಿಡ ಪ್ರದೇಶಗಳಲ್ಲಿ ಹಾಗೆ ಆಸ್ಪತ್ರೆಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸುವಂತಹ ಅಗತ್ಯತೆಗಳು ಇದೆ. ಗೈಡ್ಲೈನ್ಸ್ ಅಲ್ಲಿ ಕೂಡ ಇದೊಂದು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸುವಂತದ್ದು ಜನನಿಬಿಡ ಪ್ರದೇಶಗಳು ಹಾಗೆ ಆಸ್ಪತ್ರೆಗಳಲ್ಲಿ ಆ ರೀತಿಯಾದಂತಹ ಒಂದಷ್ಟು ಸಜೆಷನ್ಗಳು ಬರುವಂತಹ ಸಾಧ್ಯತೆಗಳು ಕೂಡ ನೋಡ್ತಾ ಇದ್ದೀವಿ. ಸೊ ಹಾಗೆ ಸಾರಿ ಕೇಸಸ್ ಹಾಗೆ ಐಎಲ್ಇ ಕೇಸಸ್ ಏನಿದೆ ಆ ಕೇಸಸ್ಗಳ ಕಡೆ ಗಮನವನ್ನು ಹರಿಸೋದಿರ್ಬೋದು, ಹಾಗೆ ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನ ಕಾದಿರಿಸೋದಿರ್ಬೋದು, ಪ್ರಮುಖವಾಗಿ ಆಕ್ಸಿಜನ್ ಕೊರತೆ ಆಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸೋದಿರ್ಬೋದು. ಈ ರೀತಿಯಾದಂತಹ ಸಾಕಷ್ಟು ಸಜೆಷನ್ಗಳು ತಾಂತ್ರಿಕ ಸಲಹಾ ಸಮಿತಿಯಿಂದ ಬಂದಿದೆ. ಅವೆಲ್ಲವನ್ನು ಕೂಡ ಯಾವ ಪ್ರಮಾಣದಲ್ಲಿ ಯಾವಾಗ ಅಳವಡಿಕೆಯನ್ನ ಮಾಡ್ಕೋಬೇಕು, ಜನರಿಗೆ ಸಾರ್ವಜನಿಕರಿಗೆ ಯಾವ ರೀತಿಯಾದಂತಹ ಹೊಸ ಗೈಡ್ಲೈನ್ಸ್ ಅನ್ನ ನೀಡಬೇಕು, ಹಾಗೆ ಹಬ್ಬ ಹರಿದಿನಗಳು ಅಂದ್ರೆ 25ನೇ ತಾರೀಕು ಶುರುವಾಗುವಂತಹ ಕ್ರಿಸ್ಮಸ್ ಇರ್ಬೋದು, ಹಾಗೆ ಇಯರ್ ಎಂಡ್ ಸೆಲೆಬ್ರೇಷನ್ ಇರ್ಬೋದು, ಇವೆಲ್ಲವೂ ಕೂಡ
ಯಾವ ರೀತಿಯಾದಂತಹ ಹೊಸ ಗೈಡ್ಲೈನ್ಸ್ ಗಳನ್ನ ಫಿಕ್ಸ್ ಮಾಡಬೇಕು ಹೊಸ ವರ್ಷ ಬಹಳ ಸಂಭ್ರಮದಿಂದ ಬರಮಾಡ್ಕೊಳ್ಳೋದಕ್ಕೆ ಜನ ಕೂಡ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಒಂದಷ್ಟು ವ್ಯವಸ್ಥೆ ಕೂಡ ಆಗಿದೆ. ಹೋಟೆಲ್ ಆಗಿರ್ಬೋದು ಅಥವಾ ರೆಸ್ಟೋರೆಂಟ್ ಪಬ್ಗಳಲ್ಲೂ ಕೂಡ ವಿಶೇಷವಾದ ವ್ಯವಸ್ಥೆ ಆಗಿದೆ. ಬಟ್ ಈಗ ಶುರುವಾಗಿರುವಂತಹ ಈ ಆತಂಕ ಏನಿದೆ, ಇದು ಹೊಸ ವರ್ಷದ ಸಂಭ್ರಮಾಚರಣೆ ಮೇಲೂ ಕೂಡ ರಿಸ್ಟ್ರಿಕ್ಟ್ ಮಾಡುವಂತಹ ಸಾಧ್ಯತೆ ಇದೆಯಾ? ರಿಸ್ಟ್ರಿಕ್ಷನ್ ತರಬಹುದಾ ಸರ್ಕಾರ? ಖಂಡಿತ ಶ್ವೇತಾ, ಒಂದಷ್ಟು ಹೊಸ ಗೈಡ್ಲೈನ್ಸ್ ನ ತರಲಿಕ್ಕೆ ಸರ್ಕಾರ ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮಧ್ಯರಾತ್ರಿ 1 ಗಂಟೆ ವೇಳೆಗೆ ಪಾರ್ಟಿಯನ್ನ ಕ್ಲೋಸ್ ಮಾಡಬೇಕು, ಹೋಟೆಲ್ಗಳನ್ನ ಕ್ಲೋಸ್ ಮಾಡಬೇಕು, ಹಾಗೆ ಇಂತಿಷ್ಟು ಸ್ಥಳಗಳಲ್ಲಿ ಮಾತ್ರ ಹೋಟೆಲ್ಗಳ ಇಂತಿಷ್ಟು ಸೆಲೆಬ್ರೇಷನ್ ನ ಸ್ಥಳಗಳನ್ನು ಕೂಡ ನಿಗದಿಗೊಳಿಸುವಂತಹ ಚಾನ್ಸಸ್ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇವೆಲ್ಲವನ್ನು ಕೂಡ ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಕೊರೋನಾ ಹರಡುವಿಕೆಯ ಪ್ರಮಾಣ ಕೂಡ ನಾವು ನಿಗದಿ ಮಾಡಬಹುದಾಗಿರ್ತಕ್ಕಂಥದ್ದು. ಆದ್ರೆ ಪಕ್ಕದ ರಾಜ್ಯದಲ್ಲಿ ಇರ್ತಕ್ಕಂಥ ಕೊರೋನಾ ನಮ್ಮ ಬಳಿಗೆ ಬರಲಿಕ್ಕೆ ಏನು ಜಾಸ್ತಿ ದಿನಗಳು ಬೇಕಾಗಿಲ್ಲ. ಎಲ್ಲೋ ಒಂದ್ ಕಡೆ ನಾವು 25th ಸೆಲೆಬ್ರೇಷನ್ ಇರ್ಬೋದು, ಹಾಗೇನೆ ಇಯರ್ ಎಂಡ್ ನ 31st ಸೆಲೆಬ್ರೇಷನ್ ಇರ್ಬೋದು, ಈ ಸೆಲೆಬ್ರೇಷನ್ ಗಳನ್ನ ಮೈ ಮರೆತ್ರೆ ಕೊರೋನಾ ಆತಂಕ ರಾಜ್ಯದ ಪಾಲಿಗೂ ಕೂಡ ಹೆಮ್ಮಾರಿಯಾಗಿ ಕಾಡೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ ಅಂತ ಅನಿಸ್ತಾ ಇದೆ ಶ್ವೇತಾ. ಓಕೆ, ಇನ್ನು ಜನರಿಗೆ ಯಾವ ರೀತಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ? ಯಾಕಂದ್ರೆ ಜನ ಎಚ್ಚೆತ್ಕೋಬೇಕು. ಈಗ ಕೋವಿಡ್ ಮೊದಲ ಅಲೆಯಲ್ಲಿ ಜನರಿಗೆ ಭಯ ಇತ್ತು, ಅದಾದ ನಂತರ ಕೋವಿಡ್ ನ ಬಗ್ಗೆ ಜನರಿಗೆ ಈಗ ಪರಿಚಯ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಅಯ್ಯೋ ಏನಾಗಲ್ಲ ನಮಗೆ ಅನ್ನುವಂತಹ ಮನಸ್ಥಿತಿಲೂ ಕೂಡ ಜನ ಇದ್ದಾರೆ. ಈಗ ಇಂಥದ್ದು ಮಾಡಿ ಇಂಥದ್ದು ಮಾಡಬೇಡಿ ಅಂದ್ರೆ ಜನ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ಬಹಳ ಕಷ್ಟ ಆಗುತ್ತೆ. ಕೋವಿಡ್ ನಂತರದ ಅಲೆಗಳಲ್ಲೂ ಕೂಡ ನಾವು ಅದನ್ನ ನೋಡಿದೀವಿ. ಒಂದಷ್ಟು ರಿಸ್ಟ್ರಿಕ್ಷನ್ ಅನ್ನ ತಂದಾಗ, ಗೈಡ್ಲೈನ್ಸ್ ಅನ್ನ ತಂದಾಗ ಜನ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ವ್ಯಾಪಾರಸ್ಥರು ಕೂಡ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಬಹಳ ಹೊಡ್ತಾ ಬೀಳುತ್ತೆ ಬೇಡ ಅಂತ. ಈಗಲೂ ಅಂಥದ್ದೇ ಮನಸ್ಥಿತಿಯಲ್ಲಿ ಇರ್ಬೋದಾ ಅಂತ? ಶ್ವೇತಾ, ಆ ಎಲ್ಲ ಗೈಡ್ಲೈನ್ಸ್ ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಇರುವಂತಹ ಪರಿಣಾಮ ಏನಾಗಿದೆ ಅನ್ನೋದನ್ನು ಕೂಡ ಸಾರ್ವಜನಿಕರು ನೋಡಿದ್ದಾರೆ, ಜನರು ನೋಡಿದ್ದಾರೆ, ಅದರಿಂದ ಬುದ್ಧಿಯನ್ನ ಕಲಿತಿದ್ದಾರೆ ಅಂತ ಅನ್ಕೊಳ್ಬಹುದು. ಕಲಿಯದಿದ್ರೆ ನಿಜಕ್ಕೂ ಕೂಡ ದೊಡ್ಡ ಆಪತ್ತನ್ನ ನಾವು ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಶ್ವೇತಾ, ನಾವು ನೋಡಬಹುದು ವೈರಸ್ ಪ್ರತಿ ಸಲ ಅದು ಹೊಸ ರೂಪಾಂತರಿ ವೈರಸ್ ಅನ್ನ ಪಡ್ಕೊಂಡಾಗ್ಲೂ ಕೂಡ ಆ ರೂಪಾಂತರಿ ವೈರಸ್ ನ ಎಫೆಕ್ಟ್ ಗಳು ಕೂಡ ಬಹಳನೇ ಪರಿಣಾಮಕಾರಿಯಾಗಿದ್ವು. ಬಹಳ ಆಘಾತವನ್ನು ಸೃಷ್ಟಿಸುವಂತಹ ರೀತಿಯ ಒಂದಷ್ಟು ರಿಸಲ್ಟ್ ಗಳು ಬರ್ತಾ ಇದ್ವು. ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಮೊದಲ ಕೊರೋನಾ ಅಲೆಗೂ ಎರಡನೇ ಕೊರೋನಾ ಅಲೆಗೂ ಬಹಳನೇ ವ್ಯತ್ಯಾಸ ಇತ್ತು, ಹಾಗೆ ಮೂರನೇ ಕೊರೋನಾ ಅಲೆಗೂ ಬಹಳನೇ ವ್ಯತ್ಯಾಸ ಇತ್ತು. ಎಲ್ಲ ಒಂದ್ ಕಡೆ ಜನ ಏನಂದ್ರೆ ನಾವು 1, 2, 3 ಅಲೆಗಳನ್ನ ನೋಡಿದ್ದೀವಿ, ಸೊ ಹಾಗಾಗಿ ನಮ್ಗೆ ಗೊತ್ತಿದೆ ಬರುತ್ತೆ ಹೋಗುತ್ತೆ ಅನ್ನುವಂತಹ ಒಂದು ಉದಾಸೀನ ಭಾವನದಲ್ಲಿದ್ದಾರೆ. ಆದ್ರೆ ಇದೀಗ ವೈರಸ್ ಏನಿದೆ, ಇದೀಗ ರೂಪಾಂತರಿಗೊಂಡಿರುವಂತಹ JN1 ವೈರಸ್ ಏನಿದೆ ಅದು ಕೇರಳದಲ್ಲಿ ಮಾತ್ರ ಕಾಣಿಸ್ಕೊಂಡಿದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಈಗಾಗಲೇ ಕೊರೋನಾಗೆ ಒಬ್ಬರು ಮೃತಪಟ್ಟಿರ್ತಕ್ಕಂಥದ್ದನ್ನ ನಾವು ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಎಚ್ಚರಿಕೆಯನ್ನ ವಹಿಸುವಂತಹ ಅತ್ಯಗತ್ಯವಾದಂತಹ ವಿಚಾರ ಅಂತಕ್ಕಂಥದ್ದು ನಮ್ಮ ಮುಂದೆ ಈಗ ಸದ್ಯಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು. ನಾವು ನೋಡಬಹುದು ಆಸ್ಪತ್ರೆಗಳಲ್ಲೂ ಕೂಡ ಜನರ ಒಂದು ಸಂಖ್ಯೆ ದಿನೇ ದಿನ ಹೆಚ್ಚಾಗ್ತಾ ಇದೆ. ವೈರಲ್ ಫೀವರ್ ಇರ್ಬೋದು, ಹಾಗೆ ಕೆಮ್ಮು, ನೆಗಡಿ, ಶೀತ ಅಂತಕ್ಕಂಥ ಒಂದು ವಿಚಾರವಾಗಿ ಸಾಕಷ್ಟು ಜನ ಆಸ್ಪತ್ರೆಯ ಕಡೆ ಮುಖ ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಜ್ವರ, ನೆಗಡಿ, ಶೀತ ಈ ರೀತಿಯಾದಂತಹ ಒಂದು ರೀತಿಯಾದಂತಹ ವಿಚಾರಗಳು ಕಾಣಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಚಿಕಿತ್ಸೆಯ ಬಗ್ಗೆ ಬಹಳನೇ ಎಚ್ಚರಿಕೆಯನ್ನ ವಹಿಸುವಂತಹ ಅಗತ್ಯ ಇದೆ. ಜೊತೆಗೆ ವೈರಸ್ ನಮ್ಮ ಹತ್ರ ಬರಲಿ, ರಾಜ್ಯ ಸರ್ಕಾರ ಯಾವುದೋ ಒಂದು ಕ್ರಮಗಳನ್ನ ಕೈಗೊಳ್ಳಿ ಅನ್ನುವಂತಹ ಒಂದಷ್ಟು ರೀತಿಯಲ್ಲಿ ಜನ ಉದಾಸೀನ ಮಾಡೋದಕ್ಕಿಂತ ಮುಂಚಿತವಾಗಿ ಬರುವಂತಹ ಸಣ್ಣ ಜ್ವರ, ನೆಗಡಿ, ಶೀತ, ಕೆಮ್ಮು ಇರ್ಬೋದು, ಅದರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕು. ಹಾಗೆ ಟೆಸ್ಟ್ ಗಳನ್ನ ಮಾಡಿಸಬೇಕು ಅಂತಕ್ಕಂಥದ್ದು ಸದ್ಯದ ಪರಿಸ್ಥಿತಿ ಎತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ರಕ್ಷಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.